ನಟ ಅಹಿಂಸಾ ಚೇತನ್ಗೆ ಬುದ್ಧಿ ಇಲ್ಲ. ನಿರ್ಮಾಪಕ ಕೆ ಮಂಜು ಕೆಂಡಾಮಂಡಲವಾಗಿದ್ದಾರೆ. ರಾಜ್ ಕುಟುಂಬದ ಬಗ್ಗೆ ನೀನು ಮಾತನಾಡಬೇಡ ಅಂತ ಹೇಳ್ತಾ ಇದ್ದಾರೆ. ನಟ ಅಹಿಂಸಾ ಚೇತನ್ಗೆ ಬುದ್ಧಿ ಇಲ್ಲ. ನಿರ್ಮಾಪಕ ಕೆ ಮಂಜು ಕೆಂಡಾಮಂಡಲ. ರಾಜ್ ಕುಟುಂಬದ ಬಗ್ಗೆ ನೀನು ಮಾತನಾಡಬೇಡ. ಸಮಾಜ ಸೇವೆ ಮಾಡ್ತಾ ಇದೆಯಲ್ಲ, ಅದನ್ನ ಮಾಡು ಅಂತ ಹೇಳಿದ್ದಾರೆ. ಅಹಿಂಸಾ ಚೇತನ್ ವಿರುದ್ಧ ಕೆ ಮಂಜು ಆಕ್ರೋಶ. ಅಣ್ಣಾವ್ರ ಸ್ಮಾರಕ ವಿಚಾರ ವಿವಾದ ಮಾಡಿರುವ ಚೇತನ್. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ಸಮಾಧಿಗೆ 2.5 ಎಕರೆ ಬೇಡವಾಗಿತ್ತು. ಇದರ ಹಿಂದೆ ರಾಜಕೀಯದ ಹುನ್ನಾರಗಳಿತ್ತು. ಆಗಿನ ಸಂದರ್ಭದಲ್ಲಿ ಏನು ರಾಜಕೀಯದಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಅಲ್ಲಿ ಒಂದು ರಾಜಕೀಯ ಇತ್ತು ಇದರಲ್ಲಿ ಅಂತ ಕೂಡ ಮಾತನಾಡಿ ಅಹಿಂಸಾ ಚೇತನ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಕುಮಾರ್ ಅವರ ಸಮಾಧಿಯ ಬಗ್ಗೆ, ರಾಜ್ಕುಮಾರ್ ಅಣ್ಣವರ ಬಗ್ಗೆ ಮಾತನಾಡುವಂತ ಅರ್ಹತೆ, ಯೋಗ್ಯತೆ ಚೇತನ್ಗೆ ಇಲ್ಲ, ಅಹಿಂಸಾ ಚೇತನ್ಗೆ ಇಲ್ಲ ಅಂತ ಸಾಕಷ್ಟು ವಿರೋಧಗಳು ವ್ಯಕ್ತವಾಯಿತು. ಇದೀಗ ಕೆ ಮಂಜು ಹೇಳ್ತಾ ಇರುವಂತದ್ದು, ಸಮಾಜ ಸೇವೆ ಅಂತ ಏನ್ ಮಾಡ್ತಾ ಇದ್ದೀರಲ್ಲ ಅದನ್ನು ಮಾಡ್ಕೊಂಡು ಹೋಗಿ, ಇವೆಲ್ಲ ಯಾಕೆ ಬೇಕು ನಿಮಗೆ, ಅಣ್ಣವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ಕೆಂಡವನ್ನ ಕಾರಿದ್ದಾರೆ. ಮಹಾನ್ ಭಾವ ಕೊಟ್ಟಿದ್ದ ಖುಷಿ ಬೀಳಬೇಕು. ಎಲ್ಲ ವಿಷಯದಲ್ಲೂ ಮಾತಾಡೋಕ್ಕೆ ತಿಳ್ಕೊಬೇಕು. ನೀನು ನಿಜವಾಗ್ಲೂ ನೀನು ಯಾವುದೋ ಹೋರಾಟ ಮಾಡ್ತೀಯ, ಕಾಡು ಜನಗಳು ಓಡಾಡ್ತೀಯ, ಖುಷಿ ಆಯ್ತದೆ. ನೀನು ತುಂಬ ಕಾಡು ಜನಗಳ ಜೊತೆ ಓಡಾಡ್ತೀಯ, ಬೇರೆ ವಿಷಯದಲ್ಲಿ ಓಡಾಡ್ತೀಯ, ಖುಷಿ ಆಗುತ್ತೆ. ಆದರೆ ಕೆಲವು ಮಾತಾಡ್ಬೇಕಾದ್ರೆ ನೀನು ತೂಕವಾಗಿ ಮಾತಾಡೋದು ಒಳ್ಳೆಯದು. ಯಾರದೇ ಆಗಲಿ ಏಕ್ತಮ್ಮ ನೀನು ಮಾತಾಡೋದು, ಯಾರಿಗೂ ಮಾತಾಡ್ಬೇಕಾದ್ರೆ ನೀನು ವಿದ್ಯಾವಂತ ಬುದ್ಧಿವಂತ, ಮಾತನ್ನ ಸ್ವಲ್ಪ ನೋಡ್ಕೊಂಡು ಮಾತಾಡು. ನಿನ್ನನ್ನು ಯಾರು ದ್ವೇಷಿಸಲ್ಲ. ದ್ವೇಷ ಯಾಕೆ ಮಾಡ್ತಾರೆ ಚೇತನ್? ನೀವು ಈ ರೀತಿ ಮಾತಾಡ್ತೀಯ, ಮಾತುಗಳನ್ನ ಕೆಲವು ಅರ್ಥಪೂರ್ಣವಾಗಿರಲಿ. ನೀನು ಎಲ್ಲದೂ ನೇರವಾಗಿ ನೀನು ಎಲ್ಲ ಮಾಡೋಕ್ಕಾಗುತ್ತಾ? ಕಾದಿತ್ತಿದ್ರೆ ಈ ಪ್ರಪಂಚ ಮಾಡೋಕ್ಕಾಗಲ್ಲ. ಅದರಿಂದ ಕೆಲವನ್ನ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಯಾರು ಇಲ್ಲಿ ತಿನ್ನೋಕ್ಕಾಗಲ್ಲ. ಅವನು ವಿದ್ಯಾವಂತ ಬುದ್ಧಿವಂತ, ತೂಕವಾಗಿ ಮಾತಾಡೋದು ಕಲ್ತ್ಕೊಂಡ್ರೆ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಅವ್ರ ಮರ್ಯಾದೆ ಅವರೇ ಕಳ್ಕೊತಾರೆ. ಯಾಕೆಂದರೆ ಇದು ಭಾರತ, ಇದು ತಾಯ್ನಾಡು. ರೈತರ ಬಗ್ಗೆನೂ ನೀನು ಓಡಾಡ್ತೀಯ, ಕೆಲವು ಕಾಡು ಜನ ಓಡಾಡ್ತೀಯ, ಖುಷಿ ಆಗುತ್ತೆ. ಆದರೆ ಕೆಲವು ವಿಚಾರದಲ್ಲಿ ಮಾತಾಡೋದು ತುಂಬ ತಪ್ಪಾಗುತ್ತೆ. ಎಚ್ಚರಿಕೆಯಿಂದ ಮಾತಾಡಿ. ಮಾತೇ ಮುತ್ತು ಮಾತೇ ಬಿಡ್ತು. ನೀವು ಒಬ್ಬರಿಂದ ತುಂಬ ಜನಕ್ಕೆ ಅನ್ಯಾಯ ಆಗುತ್ತೆ, ತುಂಬ ಜನ ನೋವು ಬಿಡ್ತಾರೆ. ಆಮೇಲೆ ನಿನ್ನಿಂದ ಅದರಿಂದ ಯಾರಿಗೂ ಹರ್ಟ್ ಆಗಬಾರ್ದು. ಮಾತಾಡುತ್ತೆ ಆ ಥರ ಕೆಲವರು ಮಾತಾಡೋದು ತಪ್ಪು ಕೇಳೋದು ತಪ್ಪೇ, ಕ್ಷಮೆ ಕೇಳಿ ತಪ್ಪೇನಿಲ್ಲ. ಯಾರಿಲ್ಲಿ ದೊಡ್ಡವರಾಗಲ್ಲ, ನೀನು ದೊಡ್ಡ ಮನುಷ್ಯ ಆಗ್ತೀಯ. ಅದು ಮಾಡಬಾರ್ದು. ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡಿದ್ದು ತಪ್ಪು. ವಿಜಯ್ ಬಗ್ಗೆ ಮಾತು ಇನ್ನೂ ತಪ್ಪು. ಆಮೇಲೆ ಅವ್ರಿಗೆ ನಾಲೆಡ್ಜ್ ಇದೆಯಲ್ಲ. ಕರ್ನಾಟಕದಲ್ಲೂ ವಿಜಯ್ ಮಾದರಿ ರಾಜಕಾರಣ ಮಾಡಬಹುದು ಅಂತ ಹೇಳಿದ್ದಾರೆ ಕೆ ಮಂಜು. ಇಲ್ಲಿ ಸುದೀಪ್, ದರ್ಶನ್, ಉಪೇಂದ್ರ ನಿಂತ್ರೆ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾರೆ. ನಟರು ರಾಜಕೀಯ ಎಂಟ್ರಿ ಬಗ್ಗೆ ನಿರ್ಮಾಪಕ ಕೆ ಮಂಜು ಹೇಳಿಕೆ. ಸಿಎಂ ಆಗ್ತೀನಿ ಅಂತ ಯಾವ ನಟರು ರಾಜಕೀಯಕ್ಕೆ ಬರಬಾರ್ದು. ಜನ ಸೇವೆ ಮಾಡ್ತೀನಿ ಅಂತ ಬಂದವರು ನಿಜಕ್ಕೂ ಗೆಲ್ತಾರೆ. ಇದು ನಿರ್ಮಾಪಕ ಕೆ ಮಂಜು ಅವರ ಮನದ ಮಾತು. ವಿಜಯ್ ಮಾದರಿಯಲ್ಲಿ ರಾಜಕಾರಣ ಮಾಡಬಹುದು ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸುದೀಪ್, ದರ್ಶನ್, ಉಪೇಂದ್ರ ನಿಂತ್ರೆ ಗೆದ್ದೇ ಗೆಲ್ತಾರೆ ಅಂತ. ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ ಸೆಲೆಬ್ರಿಟೀಸ್ಗಳ ರಾಜಕೀಯ ಅಂತ. ಈಗಾಗಲೇ ಉಪೇಂದ್ರ ಅವರು ಪ್ರಜಾಕೀಯವನ್ನ ಮಾಡ್ಕೊಂಡು ಅದ್ರ ಬಗ್ಗೆ ಪ್ರಚಾರವನ್ನ ಮಾಡ್ಕೊಂಡು ಇದ್ದಾರೆ. ಬಟ್ ಇನ್ನೂ ಒಂಚೂರು ಡೆಪ್ತ್ ಆಗಿ ಹೋಗಿ ಸೀರಿಯಸ್ ಆಗಿ ತೆಗೆದುಕೊಂಡು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆ ಕೇಳಿ ಬರ್ತಾ ಇತ್ತು. CM ಆಗ್ತೀವಿ ಅಂತ ಯಾರು ಕನಸು ಕಾಣಬೇಡಿ. ನಾವು ಸೇವೆ ಮಾಡ್ತೀವಿ ಅಂತ ಬನ್ನಿ, ಯಾರು ಬೇಕಾದ್ರೂ ಆಗ್ಬೋದು. ತಮಿಳ್ನಾಡು ಬೇರೆ, ಆಂಧ್ರ ಬೇರೆ, ಕೇರಳ ಬೇರೆ ಇಲ್ಲ. ಇವಾಗ ಪವನ್ ಕಲ್ಯಾಣ್ ಆಗಲಿಲ್ವಾ? ಚಿರಂಜೀವಿಯವರು ಮತ್ತು ಕಮಲ್ ಹಾಸನ್ ಯಾಕಾಗಲಿಲ್ಲ? ಧೈರ್ಯ ಮಾಡಲ್ಲ. ಇವತ್ತು ಇದೇ ಕೆಲಸ ರಜನಿಯರು ಮಾಡಿದ್ರೆ ಯಾವತ್ತೂ ಆಗ್ಬೋದಾಯ್ತು. ಧೈರ್ಯ ಬೇಕು, ಮನಸ್ಸತ್ತು. ಮನುಷ್ಯನಿಗೆ ನಗ್ಗಿ ಕೆಲಸ ಮಾಡಿ ಸೇವೆ ಬನ್ನಿ. CM ಆಗಬೇಕು ಅಂತ ಬರಬೇಡಿ. ನೀವು ಒಂದು ಒಂದು ಪಾರ್ಟಿ ಕಟ್ಟಿ ಜನಗಳಿಗೆ ಒಳ್ಳೇದು ಮಾಡ್ತೀವಿ ಮುಂದೆ ಬನ್ನಿ. ಯಾಕಾಗಲ್ಲ? ಕರ್ನಾಟಕದಲ್ಲಿ ಕಣ್ಣು ಮುಚ್ಕೊಂಡಾಗುತ್ತೆ. ಕರ್ನಾಟಕದಲ್ಲಿ 33 ಜಿಲ್ಲೆ ಇದೆ. ಇವತ್ತು ನಮ್ಮಲ್ಲಿ ಆ ಶಕ್ತಿ ಇದೆ. ಎಲ್ಲ ಹೀರೋಗಳಿಗೂ ಎಲ್ಲರಿಗೂ ಇಲ್ಲ, ಕೆಲವ್ರಿಗಿದೆ. ಆದರೆ ನನಗೆ ಗೊತ್ತಿದ್ದಂಗೆ ದರ್ಶನ್ಗಿದೆ, ಸುದೀಪ್ ಅವ್ರಿಗಿದೆ, ನಮ್ಮ ಪ್ರಜಾಕೀಯ ಪಕ್ಷದ ನಾಯಕರು ಉಪೇಂದ್ರ ಅವ್ರಿಗಿದೆ. ಉಪೇಂದ್ರ ನಾನು ಮೆಸೇಜ್ ಮಾಡಿದೆ, ಗುರುವೇ ದಯವಿಟ್ಟು 22 ವರ್ಷ ಇದೆ, ಇವತ್ತಿಂದ ನೀವು ಮುನ್ನೋಗಿದ್ರೆ 33 ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ 2 ಸೀಟ್ ನೀವು ಟ್ರೈ ಮಾಡಿದ್ರೆ 66 ಸೀಟ್ ಆಗುತ್ತೆ. ಕಿಂಗ್ ಮೇಕರ್ ಆಗ್ತೀರಾ ನೀವು. ಸಾರ್ವಜನಿಕರಿಗೆ, ಒಳ್ಳೆ ರೈತರುಗಳಿಗೆ ನಮ್ಮ ಈ ಗ್ರಾಮೀಣ ಮಕ್ಕಳಿಗೆ, ನಮ್ಮ ಯೂತ್ಗೆ ಏನಾರು ಮಾಡ್ತೀವಿ ಅಂತ ನೀವು ಇವತ್ತು ಪಣ ತೊಡಿ. ಯಾಕಾಗಲ್ಲ? ಆಗುತ್ತೆ. ನೀವು ಮುಂದೆ ಬರಲ್ಲ. ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಆಗಲ್ಲ.
ಮುಂದೆ ಬರ್ಬೇಕು. ಸಿ ಎಮ್ ಆಗ್ತೀವಿ ಅಂತ ಯಾರು ಕನಸು ಕಾಣಬೇಡಿ. ನಾವು ಸೇವೆ ಮಾಡ್ತೀವಿ ಅಂತ ಬನ್ನಿ, ಯಾರು ಬೇಕಾದ್ರೂ ಆಗ್ಬೋದು. ತಮಿಳ್ನಾಡು ಬೇರೆ.